ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ಕೊ ಬನ್ನಿ. ನೋಡಿ, ಈ ಪ್ರಯೋಗದ ಹೆಸರು ಬಂದು ಪುಷ್ಟ ಪ್ರಯೋಗ ಅಂತ ಹೇಳಿ. ಈ ಪ್ರಯೋಗವನ್ನ ಶತ್ರುಗಳ ಮೇಲೆ ಉಪಯೋಗಿಸ್ತಾರೆ. ಹೋಗಿರುವಂತ ದೇವಸ್ಥಾನ ಎಲ್ಲ ಮಾಡಿದಿರುವಂತ ಹರಕೆಲ್ಲ ಅವನ ಸ್ವಂತ ತಮ್ಮನೇ ಪ್ರಯೋಗ ಮಾಡಿದ್ದು ಆಸ್ತಿ ವಿಚಾರಕ್ಕೋಸ್ಕರ. ಆಗ ನಮಗೆ ಗೊತ್ತಾಗಿದ್ದು ಈ ಪುಷ್ಟ ಪ್ರಯೋಗ ಆಗಿದೆ ಇವರ ಮೇಲೆ ಅಂತೇಳಿ. ಗುರುಗಳೇ, ಇವಾಗ ಇದಕ್ಕೆ ಪರಿಹಾರ ಹೇಗೆ? ನೋಡಿ, ಇದಕ್ಕೆ ಪರಿಹಾರ ಬಹಳ ಕಠಿಣವಾಗಿ ಮಾಡಬೇಕು. ಮುಳ್ಳಿಂದನೇ ತೆಗಿಬೇಕು ಇದಕ್ಕೆ. ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋನ ನೋಡ್ಕೊ ಬನ್ನಿ. ಈ ಒಂದು ವಿಡಿಯೋ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿಯವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳೇ, ಈ ಒಂದು ವಿಡಿಯೋ ಅಲ್ಲಿ ನಾವು ನೋಡಿರುವಂತಹ ಪ್ರಯೋಗ ಇದೆಯಲ್ಲ, ಏನಿದು ಅಂತ? ನೋಡಿ, ಈ ಪ್ರಯೋಗದ ಹೆಸರು ಬಂದು ಪುಷ್ಟ ಪ್ರಯೋಗ ಅಂಥೇಳಿ. ತಂತ್ರಶಾಸ್ತ್ರದಲ್ಲಿ ಮತ್ತು ತಂತ್ರವಿದ್ಯೆಯಲ್ಲಿ ಇದು ಒಂದು ಪ್ರಯೋಗ ಮತ್ತು ಇದು ಒಂದು ಮುಖ್ಯ ಪ್ರಧಾನವಾಗಿರುವಂಥ ಪ್ರಯೋಗ ಇದು. ಈ ಪ್ರಯೋಗವನ್ನು ಶತ್ರುಗಳ ಮೇಲೆ ಉಪಯೋಗಿಸ್ತಾರೆ. ಅಂದರೆ ಯಾರೇ ಆಗಿರ್ಬೋದು, ಶತ್ರುಗಳಂತ ಹೇಳಿದ್ರೆ ಅದು ವಿಕಾರಕ್ಕೆ ಹೋಗಿರಬೇಕು. ಇದು ಸಾಫ್ಟಾಗಿ ಮಾಡುವಂಥ ಪ್ರಯೋಗ ಅಲ್ವೇ ಅಲ್ಲ. ಒಬ್ಬ ವ್ಯಕ್ತಿಯನ್ನು ಸರ್ವನಾಶ ಮಾಡೋದಕ್ಕೋಸ್ಕರನೇ, ಒಬ್ಬ ವ್ಯಕ್ತಿಯನ್ನು ಸಂಪೂರ್ಣವಾಗಿ ವಧೆ ಮಾಡೋದಕ್ಕೋಸ್ಕರ ಮಾಡುವಂತಹ ಪ್ರಯೋಗವನ್ನು ಪುಷ್ಟ ಪ್ರಯೋಗ ಅಂತ ಹೇಳ್ತೀವಿ. ಈ ಪ್ರಯೋಗವನ್ನು ಬಹಳ ಮುಖ್ಯವಾಗಿ ನಾವು ನಮ್ಮ ದಕ್ಷಿಣ ಭಾರತದಲ್ಲಿ ಮತ್ತು ಕೇರಳ, ಕರ್ನಾಟಕ, ಈ ಆಂಧ್ರ ಭಾಗದಲ್ಲಿ ಮತ್ತು ನಮ್ಮ ಉತ್ತರ ಭಾಗದಲ್ಲೂ ಕೂಡ ಬಹಳಷ್ಟು ವಿಧಾನವಾಗಿ ನೋಡ್ತೀವಿ ನಾವು. ಒಬ್ಬೊಬ್ಬರು ಈ ವಿಧಾನದಲ್ಲಿ ವಿವಿಧ ರೀತಿಯಾದಂತಹ ಕೆಲವೊಂದು ಪ್ರಯೋಗಗಳನ್ನು ಮಾಡ್ತಾರೆ. ಇದನ್ನು ಮುಖ್ಯ ಪ್ರಧಾನವಾಗಿ ಮಾಡುವಂಥದ್ದು ಗೊಂಬೆಗಳ ಮೇಲೆ. ಗೊಂಬೆ ಆಕಾರ ಮಾಡಿ ಅದನ್ನು ಪ್ರಧಾನವಾಗಿ ಪೂರ್ಣವಾಗಿ ಅದನ್ನು ಶತ್ರುಗಳ ಮೇಲೆ ಜೀವ ಕಳೆ ಕೊಡಬೇಕು ಅದಕ್ಕೆ. ಅಂದರೆ ಯಾವ ಒಂದು ವಸ್ತುಗಳನ್ನ ಬಳಸಿ ಆ ಬೊಂಬೆ ಮಾಡ್ತಾರೆ? ನೋಡಿ, ಒಂದೊಂದು ಪ್ರಧಾನಕ್ಕೂ ಒಂದೊಂದು ವಸ್ತುಗಳು ಇರುತ್ತೆ. ಒಂದೊಂದು ಹುತ್ತದ ಮಣ್ಣು ಉಪಯೋಗಿಸ್ತಾರೆ, ಮತ್ತು ಇನ್ನೊಂದು ದರ್ಬೆ ಉಪಯೋಗಿಸ್ತಾರೆ. ಒಬ್ಬೊಬ್ಬರು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾರೆ, ಇನ್ನೊಂದು ಉದ್ದಿನ ಹಿಟ್ಟನ್ನು ಉಪಯೋಗಿಸ್ತಾರೆ. ಈ ರೀತಿಯಾದಂಥ ವಿವಿಧ ಆಕಾರದಲ್ಲಿ ಬರುವಂಥ ಪ್ರಯೋಗಗಳಿವೆಲ್ಲ ಶತ್ರುವಿನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಂದರೆ ಹಿತಶತ್ರುಗಳು ಯಾರು, ಸ್ವಜಾತಿ ಶತ್ರುಗಳು ಯಾರು, ಮತ್ತು ದಾಯಾದಿ ಶತ್ರುಗಳು ಯಾರು, ಗುಪ್ತ ಶತ್ರುಗಳು ಯಾರು, ಶತ್ರುಗಳ ಮೇಲೆ ಡಿಪೆಂಡ್ ಆಗ್ತಾ ಹೋಗಿ ಇದು ಯಾವ ಆಕಾರದಲ್ಲಿ ಪ್ರಯೋಗ ಮಾಡಬೇಕು. ಶತ್ರುವಿಗೆ ಮುಖ್ಯವಾಗಿ ಏನಾಗಬೇಕು? ಅವರಿಗೆ ಸ್ತಂಭನ ಆಗಬೇಕಾ, ಮಾರಣ ಆಗಬೇಕಾ, ಅಥವಾ ಅವನು ಪೂರ್ಣವಾಗಿ ನೆಲಕ್ಕೆ ಕಚ್ಚಬೇಕಾ, ಬೀಳಬೇಕವ, ಲೈಫಲ್ಲಿ ಹೇಳಲೇಬಾರ್ದ, ಆ ವ್ಯಕ್ತಿ ನರಳಾಡಿ ಸಾಯಬೇಕಾ? ಇಂತಹ ಕ್ರಿಯೆ ಮಾಡುವಂಥದ್ದೇ ಪುಷ್ಟಿ ಪ್ರಯೋಗ ಅಂತ ಹೇಳ್ತೀವಿ. ಓಕೆ. ಇದನ್ನು ಅಂದರೆ ಮೊದಲು ಶತ್ರುವಿನ ಗೊಂಬೆ ಆಕಾರ ಮಾಡಿ ಸಂಪೂರ್ಣವಾಗಿ ನಮ್ಮ ಕರ್ನಾಟಕದ ಭಾಗದಲ್ಲಿ 5 ರೀತಿಯಾದಂಥ ಹುತ್ತದ ಮಣ್ಣು ತರ್ತೀವಿ, 5 ರೀತಿಯಾದಂಥ ಬಾವಿ ನೀರು ತರ್ತೀವಿ. ಶತ್ರುವಿನ ಗೊಂಬೆ ಮಾಡ್ತೀವಿ. ಕೇರಳ ಭಾಗದಲ್ಲಿ ನೋಡಿದಾಗ ದರ್ಬೆ ಮಾಡ್ತಾರೆ, ಶತ್ರುವಿನ ದರ್ಬೆಯಲ್ಲಿ ಗೊಂಬೆಗಳನ್ನು ಮಾಡ್ತಾರೆ. ನಮ್ಮ ಉತ್ತರ ಭಾಗದಲ್ಲಿ ಮತ್ತು ಉತ್ತರ ಭಾರತದಲ್ಲೆಲ್ಲ ನೋಡಿದಾಗ ಅಕ್ಕಿ ಹಿಟ್ಟಿಂದ ಗೊಂಬೆಗಳು ಮಾಡ್ತಾರೆ. ಅದ್ರ ಮೇಲೆ ಶತ್ರುವಿನ ಫೋಟೋ ಅಥವಾ ಛಾಯೆಗಳನ್ನು ಇದು ಮಾಡಿ. ಹೇಗೆ ಅಂದರೆ ಫೋಟೋ ಅದ್ರ ಮೇಲೆ ಇಡೋದು ಅಂದರೆ ಹೇಗೆ? ಅಂದರೆ ಬರೀ ಫೋಟೋನ ಅಥವಾ ಈ ಉಗುರು, ಕೂದಲು ಅದನ್ನು ಬಳಸ್ತಾರೆ? ಎಲ್ಲ ಪ್ರತಿಯೊಂದು ಬಳಸ್ತಾರೆ. ಉಗುರಾಗಿರ್ಬೋದು, ಕೂದಲಾಗಿರ್ಬೋದು, ಅವ್ರು ಹಾಕಿರುವಂಥ ಬಟ್ಟೆ ಆಗಿರಬಹುದು, ಅಥವಾ ಅವರ ಬೆವರು, ಬಟ್ಟೆ ಮೇಲೆ ಇರುವಂಥ ಬೆವರು ವಾಸನೆ ಇರುತ್ತಲ್ಲ ಅದು, ಮತ್ತು ಅವರ ದೇಹದಲ್ಲಿರುವಂಥ ಯಾವುದಾದ್ರೂ ಒಂದು ಭಾಗ ಸಂಪೂರ್ಣವಾಗಿ ಇದನ್ನು ತಗೊಂಡು ಅದನ್ನು ಮಾಡುವಂಥ ಪ್ರಯೋಗ. ಅಂದರೆ ಒಬ್ಬ ವ್ಯಕ್ತಿಯನ್ನು ಯಾರು ಬೇಕೋ ಎಲ್ಲರ ಮೇಲೂ ಮಾಡೋಕ್ಕಾಗುತ್ತಾ ಅಂತ ಕೇಳುವುದು ಪ್ರಶ್ನೆ. ಅಂದರೆ ಎಲ್ಲರ ಮೇಲೂ ಆಗ್ಬಿಡುತ್ತಾ? ಇವಾಗ ನನ್ನ ಮೇಲೆ ಮಾಡಿ ನೋಡುವ, ಯದ್ಭಾವಂ ತದ್ಭವತಿ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಮನುಷ್ಯನ ಭಾವ ಹೇಗಿರುತ್ತೋ ಅವನ ವ್ಯಕ್ತಿತ್ವನೂ ಹಾಗಿರುತ್ತೆ. ವ್ಯಕ್ತಿಯ ಆಕಾರ, ವಿಕಾರ, ಅವನ ವರ್ಚಸ್ಸು. ಇವಾಗ ಏನು ಬಂದರೂ ಕೂಡ ದಕ್ಕಿಸ್ಕೊತೀನಿ ಅಂತ ಹೇಳ್ತೀವಿ. ಎಂಥ ಬಂಡೆಕಲ್ಲು ಬಂದರೂ ಕೂಡ ನಾನು ನಿಲ್ತೀನಪ್ಪ ಅಂಥವ್ರಿಗೆ ಏನು ಹೇಳೋಕ್ಕಾಗುತ್ತೆ?
ಹ್ಮ್. ಆದರೆ ಅವನು ಮಾನಸಿಕವಾಗಿ, ಆಂತರಿಕವಾಗಿ, ವೈಯಕ್ತಿಕವಾಗಿ ಆ ವ್ಯಕ್ತಿ ಕುಗ್ತಾ ಇರ್ತಾನೆ. ಈಚೆಗಡೆ ಪ್ರಪಂಚಕ್ಕೆ ಅವನು ತೋರಿಸ್ಕೊಳ್ಳೋದಿಲ್ಲ, ಆದರೆ ಆಂತರಿಕವಾಗಿ ಕುಗ್ತಾ ಹೋಗ್ತಾ ಇರ್ತಾನೆ. ಅವನು ಏಟು ಬೀಳ್ತಾನೆ ಇರುತ್ತೆ. ಅಂತಹ ವ್ಯಕ್ತಿತ್ವಗಳಿಗೆ ಏನೂ ಹೇಳೋಕ್ಕಾಗೋದಿಲ್ಲ. ಆದರೆ ಪ್ರಥಮವಾಗಿ ನಾವೆಲ್ಲ ನೋಡಿದಾಗ ಈ ಪುಷ್ಟಿ ಪ್ರಯೋಗ ಅನ್ನುವಂಥದ್ದು ಬಹಳ ಘೋರವಾಗಿ ನಡೆಯುವಂಥದ್ದು, ಉಗ್ರವಾಗಿ ನಡೆಯುವಂಥ ಎಲ್ಲಿ ನಡೆಯುತ್ತೆ ಅಂದ್ರೆ ಇದು ಮನೇಲಿ ಮಾಡ್ತಾರ, ಸ್ಮಶಾನದಲ್ಲಿ ಮಾಡ್ತಾರ, ಯಾರು ಇಲ್ಲದೆ ಇರೋ ಜಾಗದಲ್ಲಿ ಮಾಡ್ತಾರ? ಖಂಡಿತವಾಗ್ಲೂ ಇದು ಗುಪ್ತ ಸ್ಥಳದಲ್ಲಿ ನಡೆಯುವಂಥದ್ದು. ಒಂದು, ರುದ್ರಭೂಮಿಯಲ್ಲಿ ಪ್ರಧಾನ ಇವೆಲ್ಲ ರುದ್ರಭೂಮಿಯಲ್ಲಿ ಮಾಡುವಂತಹ ಪ್ರಯೋಗಗಳು. ಎರಡನೇದು, ಇದಕ್ಕೆ ಸಿದ್ಧಿ ಕ್ಷೇತ್ರಗಳು ಅಂತ ಇರುತ್ತೆ. ಇದನ್ನ ಸಿದ್ಧಿ ಕ್ಷೇತ್ರಗಳಂತ ಹೇಳಿದ್ರೆ ಕಾಮಾಖ್ಯ ಕ್ಷೇತ್ರ ಆಗಿರಬಹುದು, ತಾರಾಪೀಠ ಆಗಿರಬಹುದು, ಮತ್ತು ಬಗಲಾಮುಖಿ ಕ್ಷೇತ್ರ ಆಗಿರಬಹುದು. ಇಂತಹ ಕ್ಷೇತ್ರಗಳಿಗೆ ಕಾಳಿಪೀಠ ಆಗಿರಬಹುದು, ದಕ್ಷಿಣ ಮಹಾಕಾಳಿಪೀಠ ಆಗಿರಬಹುದು. ಇಂತಹ ಕ್ಷೇತ್ರಗಳಲ್ಲಿ ಮಾಡುವಂತಹ ಪ್ರಧಾನಗಳಿವೆಲ್ಲ. ಒಂದು, ಮಾಡುವಂತಹ ಮಾಂತ್ರಿಕ ಬಹಳ ಪವರ್ಫುಲ್ ಇರಬೇಕು. ಈ ಪ್ರಯೋಗಗಳಿಗೆ ಮಾಂತ್ರಿಕನಿಗೆ ದೀಕ್ಷೆ ಇರಬೇಕು, ಮಂತ್ರ ಸಿದ್ಧಿ ಇರಬೇಕು, ಮಂತ್ರ ಉಚ್ಚಾರಣೆ ಬಹಳ ಪರ್ಫೆಕ್ಟ್ ಆಗಿರಬೇಕು ಅವನಿಗೆ. ಅದರಲ್ಲೂ ಒಂದು ಭಾಗದಲ್ಲೂ ಕೂಡ ಒಂದು ಪದ, ಒಂದು ಉಚ್ಚಾರಣೆಯಲ್ಲೂ ಶ್ವಾಸ ನಿಶ್ವಾಸ ಅಂತ ಹೇಳ್ತೀವಿ ನಾವು. ಅಂದರೆ ಉಸಿರಾಟನೂ ಕೂಡ ಏರುಪೇರು ಆಗಬಾರದು. ಅದರಲ್ಲಿ ಒಂದು ಸ್ವಲ್ಪನಾದರೂ ಏರುಪೇರು ಆಯಿತು ಅಂತ ಹೇಳಿದ್ರು ಕೂಡ ಮಾಂತ್ರಿಕನಿಗೆ ಬಹಳಷ್ಟು ಕಠಿಣ. ಅಂದರೆ ಅವನು ಒಂದು ಬಾಣ ಎಷ್ಟು ಬೇಗ ಬಿಡುತ್ತಾನೋ, ಅದೇನಾದರೂ ಅವನ ಮೇಲೆ ಅಂದರೆ ಶತ್ರುವಿನ ಮೇಲೆ ಪ್ರಯೋಗ ಆಗಲಿಲ್ಲ ಅಂತ ಹೇಳಿದ್ರೆ 10 ಪಟ್ಟು ವೇಗವಾಗಿ ಬಾಣ ಅವನಿಗೆ ರಿವರ್ಸ್ ಆಗುತ್ತದೆ. ಓಕೆ ಗುರುಗಳೀಗ ಒಂದು ಡೌಟ್ ಏನು ಅಂದರೆ, ಈಗ ಈ ಬೊಂಬೆ ಮಾಡ್ತಾರಲ್ಲ, ಆ ಒಂದು ಬೊಂಬೆ ಮಾಡಿದಾಗ ಇವಾಗ ಜೀವಕಳೆ ತುಂಬಬೇಕು ಅಂದರೆ ಆ ಒಬ್ಬ ವ್ಯಕ್ತಿಯ ಜೀವಕಳೆನ ಅದಕ್ಕೆ ತುಂಬ್ತಾರ, ಅಥವಾ ಬೇರೆ ಯಾವುದೋ ಎಕ್ಸ್ಟರ್ನಲ್ ಪೀಡೆ ಪಿಶಾಚಿನ ಆ ಒಂದು ಬೊಂಬೆಗೆ ಏನಾದ್ರು ತಾಕ್ಸಿ ಏನಾದರೂ ಪ್ರಯೋಗ ಮಾಡ್ತಾರೆ, ಹೇಗೆ ಅಂತ ಜೀವಕಳೆ? ಎರಡು ಭಾಗದಲ್ಲಿ ಉಪಯೋಗ ಮಾಡುವುದು. ಒಂದು, ಫಸ್ಟ್ ಅದಕ್ಕೆ ಶತ್ರುವಿನ ಗೊಂಬೆ ಮಾಡ್ತಾರೆ, ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ಶತ್ರುವಿನ ಜೀವಕಳೆಯನ್ನು ತುಂಬ್ತಾರೆ ಪ್ರಥಮವಾಗಿ. ಫಸ್ಟು ಶತ್ರುವಿನ ಜೀವಕಳೆ ತುಂಬಿ ಅದಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬೊಬ್ಬರು ಕತ್ತರಿಸ್ತಾರೆ, ಅದನ್ನು ನಾಶ ಆಗಲಿ ಅಂತೇಳಿ ಕತ್ತರಿಸ್ತಾರೆ ಒಬ್ಬೊಬ್ರು, ಅಥವಾ ಚುಚ್ತಾರೆ ಗುಂಡು ಪಿನ್ನು, ಅಥವಾ ಮುಳ್ಳುಹಂದಿಯ ಮುಳ್ಳುಗಳಿರುತ್ತಲ್ಲ, ತಂತ್ರಶಾಸ್ತ್ರದಲ್ಲಿ ಬಹಳ ಪ್ರಮುಖವಾಗಿ ಮುಳ್ಳು ಕೂಡ ಉಪಯೋಗ ಬರುತ್ತೆ. ಆ ಮುಳ್ಳಿಂದನೂ ಕೂಡ ಆ ಗೊಂಬೆಗಳಿಗೆ ಚುಚ್ಚಿ ಆಯ್ತಾ ಶತ್ರುವಿಗೆ ಹಿಂಸೆ ಆಗಬೇಕು, ಈ ನೋವು ಅವನಿಗೆ ಅನುಭವಿಸಬೇಕು. ಅಂತಹ ವಿಧಾನದಲ್ಲಿ ಈ ಕ್ರಿಯೆಗಳನ್ನು ಮಾಡ್ತಾರೆ. ಇದು ಬಹಳಷ್ಟು ಉಗ್ರ ಪೂಜೆಗಳು. ಇದರಿಂದ ನೋಡಿ, ಒಬ್ಬ ಮನುಷ್ಯನ ಹಾಳು ಮಾಡುವಂಥದ್ದು ಬಹಳ ಸುಲಭ. ಇಂತಹ ಕೆಟ್ಟ ಪ್ರಯೋಗ ಮಾಡುವಂಥದ್ದು ಸುಲಭ. ಯಾತಕ್ಕೆ ಸುಲಭ ಅಂತ ಹೇಳ್ತೀನಿ ಅಂತ ಹೇಳಿದರೆ, ಒಂದು ಬೆಳ್ಳಗಿರುವಂಥ ಹಾಲು, ಒಂದೇ ಒಂದು ಹನಿ ನಿಂಬೆ ರಸ ಬಿದ್ದರೆ ಏನಾಗುತ್ತೆ? ಒಡೆದೋಗುತ್ತೆ. ಮತ್ತೆ ಹಾಲು ಮಾಡೋಕ್ಕಾಗುತ್ತಾ? ಇಲ್ಲ. ಹಾಲು ಮಾಡುವಂಥದ್ದು ಬಹಳ ಕಠಿಣ, ಕೆಟ್ಟದ್ದು ಮಾಡೋದು ಸುಲಭ. ಇದನ್ನು ತಂತ್ರಶಾಸ್ತ್ರದಲ್ಲಿ, ತಾಂತ್ರಿಕ ವಿದ್ಯೆಯಲ್ಲಿ ನಾವು ಯಾತಕ್ಕೋಸ್ಕರ ಉಪಯೋಗ ಮಾಡಬೇಕು, ಯಾತಕ್ಕೋಸ್ಕರ ಇದನ್ನು ಬಳಸಬೇಕು ಅನ್ನುವಂಥದ್ದು ಮಾಂತ್ರಿಕನಿಗೆ ತಿಳಿದಿರಬೇಕಾಗುತ್ತೆ ಪ್ರಥಮವಾಗಿ. ಎರಡನೇದಾಗಿ, ಇದನ್ನು ಒಳ್ಳೆಯ ಕಾರ್ಯಕ್ಕೋಸ್ಕರನೇ ತೊಗೊಬೇಕು. ಕೆಟ್ಟ ಕಾರ್ಯಕ್ಕೆ ತೊಗೊಂಡ್ರೆ ಮಾಂತ್ರಿಕನಿಗೆ ಮೋಕ್ಷ ಇಲ್ಲ. ಈಗ ಯಾರೋ ಒಬ್ಬ ವ್ಯಕ್ತಿ ಇನ್ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಈ ಒಂದು ಪ್ರಯೋಗನ ಮಾಡಿಸ್ತಿರ್ತಾರೆ ಅಂತ ಅನ್ಕೊಳ್ಳೋಣ. ಯಾರ ಮೇಲೆ ಪ್ರಯೋಗ ಆಗ್ತಿದೆಯೋ ಅವ್ರಿಗೆ ತುಂಬ ಒಂದು ದೈವಿಕಳ ಇದೆ, ಅಥವಾ ಅವರು ಏನಾರು ಒಂದು ಸಾಧನೆ ಮಾಡಿ ಡೈಲಿ ನಿತ್ಯಾನುಷ್ಠಾನಗಳನ್ನ ಮಾಡ್ತಿರುವಂತಹ ವ್ಯಕ್ತಿಗೆ ಇದು ತಾಕತ್ತಾ, ಇಲ್ಲ ತಾಕದೇ ಇದ್ದ ಪಕ್ಷದಲ್ಲಿ ಅದು ವಾಪಸ್ಸು ಮಾಡಿದವ್ರಿಗೆ ರಿಟರ್ನ್ ಹೊಡೆಯೋ ಚಾನ್ಸಸ್ ಇರತ್ತಾ ಅಂತ? ಬಹಳ ಒಳ್ಳೆ ಪ್ರಶ್ನೆ ಇದು. ಯಾತಕ್ಕೋಸ್ಕರ ಒಳ್ಳೆ ಪ್ರಶ್ನೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯ ಸಿದ್ಧಿ ತಗೊಂಡಿರ್ತಾನೆ, ದೈವಾಂಶ ಸಂಭೂತನಾಗಿರ್ತಾನೆ ಒಬ್ಬ, ಅಥವಾ ಮಂತ್ರ ದೀಕ್ಷೆ ತಗೊಂಡಿರ್ತಾನೆ, ದೈವಾನುಗ್ರಹ ಇರುತ್ತೆ, ದೈವದ ಆಶೀರ್ವಾದ ಇರುತ್ತೆ, ನಿತ್ಯನೂ ಕೂಡ ಅಮ್ಮನವರನ್ನ ಆರಾಧನೆ ಮಾಡ್ತಾ ಇರ್ತಾನೆ, ಪಠನೆ ಮಾಡ್ತಾ ಇರ್ತಾನೆ. ಅಂಥವ್ರಿಗೆ ಈ ಪ್ರಯೋಗ ಮಾಡಬೇಕಂತ ಹೇಳಿದ್ರೆ ಮಾಂತ್ರಿಕನಿಗೆ ಬಹಳಷ್ಟು ಶಕ್ತಿ ಇರಬೇಕು. ಮಾಡುವಂಥ ಮಾಂತ್ರಿಕ ಬಹಳಷ್ಟು ಸ್ಟ್ರಾಂಗ್ ಇರಬೇಕಾಗುತ್ತೆ. ಮಾಂತ್ರಿಕ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಅವನು ಏನೇ ಪ್ರಯೋಗ ಮಾಡಿದ್ರು ಕೂಡ ಮಾಡುವಂಥವನಿಗೆ ರಿವರ್ಸ್ ಆಗುತ್ತೆ, ಅವನ ಜೀವಕ್ಕೆ ಕುತ್ತಿದು. ಅರ್ಥ ಆಯ್ತಲ್ಲ? ಮಾಡುವಂಥ ಮಾಂತ್ರಿಕನ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಇದು ಸಣ್ಣ ಪುಟ್ಟ ವಿಚಾರದಲ್ಲಿ ಆಯ್ತಾ, ಮತ್ತೆ ಎಲ್ಲೋ ಕುಂತು ಮಾಡಿದೆ, ಯಾವುದೋ ಬುಕ್ ಓದ್ಬಿಟ್ಟು ಮಾಡಿದೆ, ಪುಸ್ತಕ ಓದಿ ಯಾರೋ ಹೇಳಿದರು, ಯಾರೊಬ್ಬರು ಫೋನಲ್ಲಿ ಹೇಳಿದರು, ನಾನು ಕುಂತು ಮಾಡಿದೆ ಅಂತ ಏನಾದರೂ ಇದೆಲ್ಲ ಪ್ರಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇದರಿಂದ ಅನುಭವಿಸೋರು ನೀವೇನೆ. ಇಂತಹ ವಿಚಾರಗಳನ್ನು ತಿಳುವಳಿಕೆಗೋಸ್ಕರ, ಜ್ಞಾನಾರ್ಜನೆಗೋಸ್ಕರ ಉಪಯೋಗ ಮಾಡಿಕೊಳ್ಳಿ. ಸುಮ್ಮನೆ ನಾನೇನೋ ಮಾಡೋಕ್ಕೆ ಹೋಗ್ತೀನಿ, ನಾನೇ ಅನುಷ್ಠಾನ ಮಾಡ್ತೀನಿ, ನಾನೇ ಮಾಂತ್ರಿಕ ಆಗ್ತೀನಿ ಅಂತ ಹೇಳಿದ್ರೆ ಗುರುವಿನ ಆಜ್ಞೆ ಇಲ್ಲದೇ, ಗುರುವಿನ ಆದೇಶ ಇಲ್ಲದೇ, ಗುರು ಕೃಪೆ ಇಲ್ಲದೇ, ನೀವು ಗುರು ಸಂದೇಶನೇ ಇಲ್ಲದೇ ನೀವು ಪೂಜೆಯಲ್ಲಿ ಕುಂತರೆ ಏನಾಗ್ತದೆ? ಹೌದು, ಗಾಟ್ ಇಟ್. ಸೊ ಅದು ಪಲ್ಸಲ್ಲ ಆ್ಯಕ್ಚುಲಿ.
ಈಗ ಪಲ್ಸರಲ್ಲ, ಅದು ಪೂರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಅವರೇ ತಗೊಂತಾರೆ. ಮಶಾಣಕ್ಕೆ ಹೋಗುವಂಥ ಮಾರಿಯನ್ನ ಮನೇಲಿ ಕೂರಿಸ್ದಾಗ ಆಗುತ್ತೆ ಅದು. ಗುರುಗಳೀಗ ಒಂದು ಲಾಸ್ಟ್ ಡೌಟು, ಈಗ ಯಾರ ಮೇಲೋ ಪ್ರಯೋಗ ಆಗುತ್ತೆ ಅಂದ್ಕೊಳ್ಳಿ, ಪ್ರಯೋಗ ಆಗಿರುವಂತಹ ವ್ಯಕ್ತಿಗೆ ಹೇಗೆ ಗೊತ್ತಾಗತ್ತೆ ಸಿಂಪ್ಟಮ್ಸು ಅಂತ? ಒಂದು ಮಾತು ಹೇಳ, ಇಂತಹ ಪ್ರಯೋಗ ಆಗ್ತಾ ಇರುವಂತಹ ವ್ಯಕ್ತಿಗಳು ಫಸ್ಟು ಅವ್ರಿಗೆ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಪ್ರಯೋಗ ಆಗ್ತಾಯಿದೆ. ಮಲಗಿರ್ಬೇಕಾದ್ರೆ ಯಾರೋ ಬಂದು ಚುಚ್ಚೋ ಥರ, ತಲೆಯಲ್ಲಿ ಬಹಳ ಹಿಂಸೆ ಆಗುವಂಥ ರೀತಿ, ತಲೆ ಸಿಡಿದು ಹೋಗುವಂಥ ರೀತಿಯಲ್ಲಿ ಆಗ್ತಾ ಇರುತ್ತೆ. ಯಾರೋ ಬಂದು ಹೇಳುವಂತಹ ರೀತಿಯಲ್ಲಿ ಆಗ್ತಾ ಇರುತ್ತೆ. ಕೈ ಕಾಲು ಸ್ವಾಧೀನ ಇರಲ್ಲ, ವೀಕ್ನೆಸ್ ಆಗ್ತಾ ಇರ್ತದೆ, ನರ್ವಸ್ ಪ್ರಾಬ್ಲಮ್ ಆಗುತ್ತೆ, ಮತ್ತು ಸ್ಕಿನ್ ಎಫೆಕ್ಟ್ ಅನ್ನೋವಂಥದ್ದು ಬರ್ತಾ ಇರುತ್ತೆ ಅವ್ರಿಗೆ. ಆಯಿತಾ, ನಡೆಯೋಕ್ಕಾಗಲ್ಲ. ಮಲಗಿರ್ಬೇಕಾದ್ರೆ ರಾತ್ರಿ ಹೊತ್ತು ಮಲಗಿರ್ತಾರೆ, ಸರಿಯಾಗಿ ನಿದ್ರೆ ಬರೋದಿಲ್ಲ, ಬೆಳಗ್ಗೆ ಎದೊಳೋದಕ್ಕೂ ಆಗಲ್ಲ ಅವ್ರಿಗೆ. ಆಸ್ಪತ್ರೆಗೆ ಹೋದರೆ ಎಲ್ಲ ನಾರ್ಮಲ್ ಆಗಿರುತ್ತೆ, ಎಲ್ಲ ರಿಪೋರ್ಟ್ ತೆಗೆಸಿರ್ತಾರೆ, ಎಲ್ಲ ಸ್ಕ್ಯಾನಿಂಗು ಪೂರ್ತಿ ಬ್ಲಡ್ ರಿಪೋರ್ಟಿಂದ ಹಿಡಿದು ಇದೇ ರೀತಿಯಲ್ಲಿ ನಮಗೊಂದು ಬಹಳ ಪರಿಚಯ ಇರುವಂಥವ್ರು ಬಂದರು. ಪಾಪ ಮಗನ ವಿಚಾರಕ್ಕೋಸ್ಕರ ಬಂದಿದ್ದರು. ಆದರೆ ಅವರು ಪ್ರಯೋಗ ಮಾಡಿದ್ದು ಸ್ವಂತ ತಮ್ಮನೇ, ಅವನ ಸ್ವಂತ ತಮ್ಮನೇ ಇದು ಪ್ರಯೋಗ ಮಾಡಿದ್ದು ಆಸ್ತಿ ವಿಚಾರಕ್ಕೋಸ್ಕರ. ಆಸ್ತಿ ವಿಚಾರಕ್ಕೋಸ್ಕರ ಕೋರ್ಟ್ ಕೇಸ್ ನಡೀತಾ ಇದ್ದದು. ಸ್ವಂತ ತಮ್ಮ ಬಂದು ಈ ಪ್ರಯೋಗ ಮಾಂತ್ರಿಕನ ಕರ್ಕೊಂಡು ಬಂದು ಈ ಥರ ಪ್ರಯೋಗ ಮಾಡಿದ್ದಾನೆ. ಈ ಥರ ಅವರು ಯಾರ್ದೋ ಒಂದು ಪರಿಚಯದ ಮೂಲಕ ಬಂದು ಗುರುಗಳೇ ಇದಾಗ್ತಾ ಇದೆ ಅಂತ ಹೇಳಿದಾಗ ನಾವು ಪ್ರಶ್ನಾವಳಿ ಎಲ್ಲ ನೋಡಿ, ಪ್ರಶ್ನೆಲ್ಲ ಇಟ್ಟು ಅವರ ಮನೆಯಲ್ಲಿ ಕುಂತು ನಾವು ಪೂರ್ಣವಾಗಿ ಎಲ್ಲ ವಿಶ್ಲೇಷಣೆ ಮಾಡಿದೆವು. ಆಗ ನಮಗೆ ಗೊತ್ತಾಗಿದ್ದು ಈ ಪುಷ್ಟ ಪ್ರಯೋಗ ಆಗಿದೆ ಇವರ ಮೇಲೆ ಅಂತೇಳಿ. ಈ ಪ್ರಯೋಗ ಆಗ್ತಾ ಇರೋದಕ್ಕೋಸ್ಕರ ಪಾಪ ಎಷ್ಟೋ ಖರ್ಚು ಮಾಡಿಬಿಟ್ಟಿದ್ರು. ಎಷ್ಟು ಖರ್ಚು ಅಂತ ಹೇಳಿದ್ರೆ ಹೋಗದಿರುವಂಥ ದೇವಸ್ಥಾನ ಎಲ್ಲ ಮಾಡದಿರುವಂಥ ಹರಕೆ ಅಲ್ಲ ಅವರು. ಗುರುಗಳೇ, ಇವಾಗ ಇದಕ್ಕೆ ಪರಿಹಾರ ಹೇಗೆ? ನೋಡಿ, ಇದಕ್ಕೆ ಪರಿಹಾರ ಬಹಳ ಕಠಿಣವಾಗಿ ಮಾಡಬೇಕು. ಮುಳ್ಳಿಂದನೇ ತೆಗಿಬೇಕು ಇದಕ್ಕೆ. ಯಾಕೆಂತ ಹೇಳಿದ್ರೆ ಪ್ರತಿ ಬಲಿ ಆಗಲೇಬೇಕು. ಅಂದರೆ ಇದಕ್ಕೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಇದು ತಂತ್ರ ಪ್ರಯೋಗವನ್ನು ಅದೇ ತಂತ್ರಗಾರಿಕೆಯ ಮೂಲಕನೇ, ಆ ತಂತ್ರ ವಿಧಾನದ ಮೂಲಕನೇ ಇದನ್ನು ಪರಿಹಾರ ಮಾಡ್ಕೊಬೇಕಾಗುತ್ತೆ. ಅಂದರೆ ಇದಕ್ಕೂ ಕೂಡ ಗೊಂಬೆ ಮಾಡಿ, ಆಯಿತಾ, ಇವರ ಮೇಲೆ ಮಾಡಿರುವಂಥ ಪ್ರಯೋಗಗಳನ್ನು ಪ್ರಾಣ ಕಡೆ ಕೊಟ್ಟು ಅದಕ್ಕೆ ಉಚ್ಚಾಟನ ತಂತ್ರಗಳ ಮೂಲಕ, ಕೆಲವೊಂದು ಮಂತ್ರಗಳ ಮೂಲಕ, ಒಂದು ದಿನದಲ್ಲಿ 2 ದಿನದಲ್ಲಿ ಆಗುವಂಥದ್ದಲ್ಲ ಇದೆಲ್ಲ. ಸ್ವಲ್ಪ ಸಮಯ ಬೇಕಾಗುತ್ತೆ ಇದಕ್ಕೆಲ್ಲ. ಇದೆಲ್ಲ ಉಚ್ಚಾಟನ ತಂತ್ರಗಳ ಮೂಲಕ, ಕೆಲವೊಂದು ವಿಧಿವಿಧಾನಗಳ ಮೂಲಕ, ಆಯಿತಾ, ಈ ಕಾರ್ಯಗಳನ್ನು ಮಾಡಿದ್ದೇ ಆಯಿತು ಅವ್ರಿಗೆ ಸಂಪೂರ್ಣವಾಗಿ ಗುಣಮುಖ ಆಗ್ತಾರೆ, ಇದರಿಂದ ಈಚೆ ಬರ್ತಾರೆ. ಅಕಸ್ಮಾತ್ ಇದನ್ನದು ಹಾಗೆ ಕೇರ್ಲೆಸ್ ಮಾಡಿ ಬಿಟ್ಟಿದ್ದೇ ಆಯಿತು, ಇವ್ರಿಗೂ ಗೊತ್ತಾಗುತ್ತೆ. ಅಂದರೆ ಸತಿದೋಷ ಪತಿಗೆ, ಪತಿದೋಷ ಸತಿಗೆ, ಸತಿಪತಿ ದೋಷ ಸುತರಿಗೆ ಅಂತ ಹೇಳ್ತೀವಿ ನಾವು. ಈ ದೋಷ ಮನೆಯ ಮಕ್ಕಳಿಗೂ ಕೂಡ ಕಾಡುತ್ತೆ. ಜಾಗೃತಿಯಿಂದ ಇರಬೇಕಾಗುತ್ತೆ. ಗುರುಗಳೇ, ಇನ್ನು ನಾವು ಮುಂದಿನ ವಿಡಿಯೋಲಿ ಕಾಳರಾತ್ರಿ ಪ್ರಯೋಗ ಬಗ್ಗೆ ಮಾತಾಡೋಣ. ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.